ನಮಸ್ತೆ ಎಲ್ರಿಗೂ, ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಅಕ್ಕಿ ಇಲ್ಲದೆ, ಉದ್ದಿನ ಬೇಳೆ ಇಲ್ಲದೆ, ಕೇವಲ 2 ನಿಮಿಷದಲ್ಲಿ ಯಾವುದೇ ರೀತಿಯ ಸೋಡಾ ಬಳಸದೆ ಗರಿಗರಿಯಾಗಿರ್ತಕ್ಕಂಥ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಹಾಗಾದರೆ ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ 1 ಗ್ಲಾಸಿಂದ ಅರ್ಧ ಗ್ಲಾಸ್ ಆಗುವಷ್ಟು ಗಟ್ಟಿಯಾಗಿರ್ತಕ್ಕಂಥ ಅವಲಕ್ಕಿನ ತೊಗೊಂಡಿದ್ದೀನಿ. ಇದೇ ರೀತಿಯ ಅವಲಕ್ಕಿ ಬೇಕು ಅಂತ ಏನಿಲ್ಲ, ಮೀಡಿಯಮ್ ಸೈಜ್ ಅವಲಕ್ಕಿ ಇತ್ತು ಅಂದರೂ ಪರವಾಗಿಲ್ಲ. ಒಂದು ಅರ್ಧ ಗ್ಲಾಸ್ ಆಗುವಷ್ಟು ತೊಗೊಂಡು ಇದನ್ನು ಒಂದು 2-3 ಸರಿ ತೊಳೆದಿಟ್ಕೊಳ್ಳೋಣ. ಇವಾಗ ನೋಡಿ, ಒಂದು 2-3 ಸರಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಅದೇ ಗ್ಲಾಸಿಂದ ಅರ್ಧ ಗ್ಲಾಸ್ ಆಗುವಷ್ಟು ಗಟ್ಟಿಯಾಗಿರ್ತಕ್ಕಂಥ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ಈ ಮೊಸರಿನ ಜೊತೆಗೆ ಅವಲಕ್ಕಿ ನೀಟಾಗಿ ನೆನ್ಕೊಳ್ಬೇಕು. ಹಾಗಾಗಿ 1/4 ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಈ ಒಂದು ಮೊಸರಿನ ಜೊತೆಗೆ ಅವಲಕ್ಕಿನ ಒಂದು 10 ನಿಮಿಷ ನಾವು ನೆನೆಸಕ್ಕೆ ಬಿಡಬೇಕು. ಗಟ್ಟಿಯಾಗಿರ್ತಕ್ಕಂಥ ಅವಲಕ್ಕಿ ತೊಗೊಂಡಿರೋದ್ರಿಂದ ಒಂದು 10 ನಿಮಿಷ ಆದರೂ ಇದು ನೆನ್ಕೊಳ್ಳೋಕ್ಕೆ ಬಿಟ್ಕೊಳ್ಬೇಕು. ಮೀಡಿಯಮ್ ಸೈಜ್ ಆಯಿತು ಅಂದರೆ ಬೇಗ ನೆನ್ಕೊಳ್ಳುತ್ತೆ, ತೊಂದರೆ ಇಲ್ಲ. ಇವಾಗ ನೋಡಿ, ಕಲಸಿದಾಗಿದೆ. ಇದನ್ನು ನಾವು ಮುಚ್ಚಿ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಡೋಣ. ತುಂಬಾ ಸಿಂಪಲ್ಲಾಗಿ ಈ ದೋಸೆನ ಮಾಡ್ಕೊಳ್ಬೋದು. ನೋಡಿ, ಇವಾಗ ಒಂದು 10 ನಿಮಿಷ ಆಗಿತ್ತು. ನೀಟಾಗಿ ನೆನ್ಕೊಂಡಿದೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಗಟ್ಟಿ ಅವಲಕ್ಕಿ ಬೇಗ ನೆನೆಯೋದಿಲ್ಲ. ಹಾಗಾಗಿ ಅವಲಕ್ಕಿನ ಪರ್ಫೆಕ್ಟಾಗಿ ಅಂದರೆ ಸರಿಯಾಗಿ ನೆನೆಸ್ಕೊಳ್ಳಿ. ಒಂದಷ್ಟು ಟೈಮ್ ಕೊಟ್ಕೊಂಡು 10ರಿಂದ 15 ನಿಮಿಷ ಟೈಮ್ ಕೊಟ್ಕೊಂಡು ಪರ್ಫೆಕ್ಟಾಗಿ ಅವಲಕ್ಕಿನ ನೆನೆಸ್ಕೊಳ್ಳಿ. ಇವಾಗ ನೆಂದಿರ್ತಕ್ಕಂಥ ಅವಲಕ್ಕಿನ ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ತಿದ್ದೀನಿ. ಕಂಪ್ಲೀಟಾಗಿ ನೆನೆಸಿಟ್ಟಿರ್ತಕ್ಕಂಥ ಎಲ್ಲ ಅವಲಕ್ಕಿನೂ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಬೇಕು. ಇವಾಗ ಈ ಅವಲಕ್ಕಿಗೆ ನಾವು ಯಾವ ಕಪ್ಪಿಂದ ಮೆಜರ್ಮೆಂಟ್ನ ಮಾಡ್ಕೊಂಡಿದ್ವಿ ಅಂದರೆ ಅಳತೆಗೋಸ್ಕರ ಯಾವ ಒಂದು ಗ್ಲಾಸ್ನ ಬಳಸ್ಕೊಂಡಿದ್ದೆ, ಅದೇ ಗ್ಲಾಸಿಂದ 1 ಗ್ಲಾಸ್ ಆಗುವಷ್ಟು ಬೇಸನ್ ಅಥವಾ ಕಡಲೆ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ. ನೋಡಿ, ಮೆಜರ್ಮೆಂಟಿಗೆ ಕರೆಕ್ಟಾಗಿರ್ತಕ್ಕಂಥ ಅಥವಾ ಒಂದೇ ರೀತಿಯಲ್ಲಿರ್ತಕ್ಕಂಥ ಕಪ್ ಅಥವಾ ಗ್ಲಾಸ್ನ ಬಳಸ್ಕೊಳ್ಳಿ. ಅದೇ ಗ್ಲಾಸಿಂದ ಅರ್ಧ ಗ್ಲಾಸ್ ಆಗುವಷ್ಟು ಚಿರೋಟಿ ರವೆ ಬಳಸ್ಕೊಂಡಿದ್ದೀನಿ. ನೀವೇನಾದರೂ ಇಲ್ಲಿ ಮೆಜರ್ಮೆಂಟ್ನ ಹೆಚ್ಚು ಕಡಿಮೆ ಹಾಕ್ಕೊಂಡಿದ್ದಾಯಿತು ಅಂತಂದರೆ ದೋಸೆ ತವ ಅಂಟ್ಕೊಳ್ಳುತ್ತೆ. ಹಾಗಾಗಿ ಕರೆಕ್ಟಾದಂಥ ಮೆಜರ್ಮೆಂಟ್ನ ತೊಗೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ಬಣ್ಣಕ್ಕೋಸ್ಕರ ನಾನಿಲ್ಲಿ ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. 2 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಒಂದ್ಸರಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ಜಾರಿಗೆ ಅಂಟ್ಕೊಳ್ಳುತ್ತೆ. ಹಾಗಾಗಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಹಾಕಿರ್ತಕ್ಕಂಥ ಎಲ್ಲ ಮಿಶ್ರಣನೂ ಕರೆಕ್ಟಾಗಿ 1 ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ತಕ್ಕಂಥ ಒಂದು ರೆಸಿಪಿ. ಹೆಚ್ಚು ಕಡಿಮೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದಾಯಿತು ಅಂದರೆ ಕೇವಲ 2 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಯಾಕಂದರೆ ರುಬ್ಬಿದ ತಕ್ಷಣವೂ ಕೂಡ ಇದನ್ನು ಮಾಡ್ಕೊಳ್ಬೋದು, ನೆನೆಸೋ ಅವಶ್ಯಕತೆ ಇರೋದಿಲ್ಲ. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಮಿಕ್ಸ್ ಮಾಡ್ಕೊಂಡಿರ್ತಕ್ಕಂಥ ಮಿಶ್ರಣನ ನೈಸಾಗಿ ರುಬ್ಕೊಂಡು ಬರೋಣ. ನೋಡಿ, ಈ ರೀತಿ ನೈಸಾಗಿರಬೇಕು. ಅವಲಕ್ಕಿ ಪರ್ಫೆಕ್ಟಾಗಿ ನೆನ್ಕೊಂಡಿರೋದ್ರಿಂದ ಒಂದು ಸ್ವಲ್ಪನೂ ನಮಗೆ ಅವಲಕ್ಕಿ ಅಂಶ ಎಲ್ಲೂ ಕಾಣಿಸ್ತಿಲ್ಲ. ಇವಾಗಿದು ರೆಡಿಯಾಗಿದೆ. ಇದನ್ನು ನಾವು ಡೈರೆಕ್ಟಾಗಿ ದೋಸೆ ಹಾಕ್ಕೊಳ್ಬೋದು. ಯಾವುದೇ ಕಾರಣಕ್ಕೂ ನೆನೆಸೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಇದು ಒಂದು ಹಿಟ್ಟನ್ನು ನಾನು ಒಂದು ಪಾತ್ರೆಗೆ ತಗೊಳ್ತಿದ್ದೀನಿ. ಕ್ವಾಂಟಿಟಿ ನಿಮಗೆ ಜಾಸ್ತಿ ಬೇಕು ಅನ್ನೋದಾಯಿತು ಅಂತಂದರೆ ಎಲ್ಲ ಒಂದು ಪದಾರ್ಥಗಳನ್ನು ನೀವು ಡಬಲ್ಲಾಗಿ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಗ್ಲಾಸ್ನ ಅಥವಾ ಕಪ್ಪನ್ನ ದೊಡ್ಡ ಸೈಜಲ್ಲಿರ್ತಕ್ಕಂಥ ಒಂದು ಕಪ್ ಅಥವಾ ಗ್ಲಾಸ್ನ ತೊಗೊಂಡು ಮೆಜರ್ಮೆಂಟ್ನ ಕರೆಕ್ಟಾಗಿ ಅಳತೆನ ಹಾಕ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ದೋಸೆ ಹಿಟ್ಟಿಗೆ ನಾನು ಅಡ್ಜಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ದೋಸೆ ಹಿಟ್ಟು ರೆಡಿಯಾಗಿದೆ. ಈ ಸೈಡಲ್ಲಿ ಆಲ್ರೆಡಿ ನಾನು ದೋಸೆ ತವನ ಕಾಯ್ಲಿಕ್ಕಿಟ್ಟಿದ್ದೆ. ಕಾಯ್ದಿರ್ತಕ್ಕಂಥ ದೋಸೆ ತವಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿರ್ತಕ್ಕಂಥ ಹಿಟ್ಟನ್ನು ನಾವು ಈ ರೀತಿ ಸ್ಪ್ರೆಡ್ ಮಾಡ್ತಾ ಹೋಗೋಣ. ಈ ರೀತಿ ಸ್ಪ್ರೆಡ್ ಮಾಡುವಾಗ ಗ್ಯಾಸು ಲೋ ಫ್ಲೇಮಲ್ಲೇ ಇರಲಿ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಸ್ಪ್ರೆಡ್ ಆಗ್ತಿದೆ. ಎಲ್ಲೂ ಕೂಡ ಒಂದು ಸ್ವಲ್ಪನೂ ಅಂಟೋದಿಲ್ಲ. ಮೇಲ್ಗಡೆಯಿಂದ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಅಪ್ಲೈ ಮಾಡಿಕೊಂಡು ಕೆಂಪಾಗುವವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ತಾ ಬನ್ನಿ. ನೋಡಿ, ಈ ರೀತಿ ಬೇಕು ಅಂತಂದರೆ ಈ ರೀತಿ ದೋಸೆ ಕೂಡ ಮಾಡ್ಕೊಳ್ಬೋದು. ಇಲ್ಲ ಇದೇ ಹಿಟ್ಟಿಂದ ನೀವೇನಾದರೂ ಅಥವಾ ಸೆಟ್ ದೋಸೆ ಅಥವಾ ಉತ್ತಪ್ಪ ಹಾಕ್ಕೊಳ್ಳೋದಾಯಿತು ಅಂದರೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಈನೋ ಅಥವಾ ಸೋಡಾನ ಬಳಸ್ಕೊಳ್ಬೋದು. ಇವಾಗ ನೋಡಿ, ಕೆಂಪಾಗಿದೆ. ಇಷ್ಟಾದರೆ ಸಾಕು, ತೆಗೆದುಬಿಡೋಣ. ತುಂಬಾ ಪರ್ಫೆಕ್ಟಾಗಿ, ಹಾಗೆ ಕಡಲೆ ಹಿಟ್ಟನ್ನು ಬಳಸಿರೋದ್ರಿಂದ ಟೇಸ್ಟ್ ಕೂಡ ಒಂದು ಸ್ವಲ್ಪ ಡಿಫ್ರೆಂಟಾಗಿ ತುಂಬಾ ರುಚಿಯಾಗಿ ಬರುತ್ತೆ. ಈ ರೀತಿ ಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಾನಿಲ್ಲಿ 2 ದೋಸೆಗಳನ್ನು ಹಾಕಿ ತೋರಿಸ್ತಿದ್ದೀನಿ. ನೋಡಿ, ನಾನು ತೊಗೊಂಡಿರ್ತಕ್ಕಂಥ ಮೆಜರ್ಮೆಂಟಲ್ಲಿ ಒಂದು 5ರಿಂದ 6 ದೋಸೆ ರೆಡಿಯಾಗಿತ್ತು. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಯಾಕಂದರೆ ಇಲ್ಲಿ ಟೈಮ್ ಕೂಡ ತುಂಬಾ ಸೇವ್ ಮಾಡ್ಕೊಳ್ಬೋದು. ನೀವೇನಾದರೂ ದೋಸೆಗೆ ಹಾಕೋದು ಮರ್ತಿದ್ರಿ ಅಥವಾ ಬೆಳಗಿನ ನಾಷ್ಟ ಬೇಗ ಆಗಬೇಕು ಅಂದರೆ ಈ ಒಂದು ರೆಸಿಪಿನ ಟ್ರೈ ಮಾಡಿ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಈ ಹಿಂದೆ ಕೂಡ ಹಲವಾರು ರೀತಿಯ ರೆಸಿಪಿಗಳನ್ನು, ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ
ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.